ಫೈನಲಿ ಗೋಡಂಗೆ ಬಂದಿದೆ. ಗೋಡಂಗೆ ಬಂದ್ಬಿಟ್ಟಿದೆ ನೋಡ್ರಿ. ಗಿಡದ ಮಾವಿನಕಾಯಿ ಕಿತ್ಕೊಂಡು ಮಾವಿನಕಾಯಿ ತಿಂತಿದೀವಿ ನೋಡಿ, ಕಾಣಿಸ್ತೈತಾ? ಗಿಡದಲ್ಲೇ ಕಿತ್ತಿದ ಇಲ್ಲೇ ಗಾಡಿ ನಿಲ್ಸಿ ನೋಡ್ರಿ. ಆ ಗಾಡಿ ಮೇಲೆ ಹತ್ಬಿಟ್ಟು ಮೂಲೆಯಲ್ಲಿ ಅಲ್ಲೇ ಕಿತ್ಕೊಂಡು ತಿಂತಾ ಇದ್ದೀವಿ. ಮಾವಿನಕಾಯಿ ಮಾತ್ರ ವಜು ಸ್ವೀಟ್ ಇಲ್ಲ ಗೈಸ್, ಭಯಂಕರ ಮಾತ್ರ. ನಾವು ಇನ್ನೂ ಓನರ್ ಫೋನ್ ಮಾಡಿಲ್ಲ, ಫೋನ್ ಮಾಡ್ತೀನಿ ಈಗ. ನೋಡಿ ಇದೇ ಮಾವಿನಕಾಯಿ ಗಿಡ, ಇದೇ ನಮ್ಮ ಗೋಡನು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದ್ರೆ, ನಿನ್ನ ಮೊನ್ನೆ ಹಾಕಿರೋ ವ್ಲಾಗಲ್ಲಿ ನೀವು ನೋಡಿರ್ಬೇಕು. ಐಟಮ್ಗಳು, ಬಾಡಿಗೆ ಐಟಮ್ ಸಾಮಾನುಗಳು ಕೊಟ್ಟಿರಲ್ಲ ಡೆಕೋರೇಷನ್ದು, ಅದಕ್ಕೆ ಕೊಡೋಕೆ ಹೋಗ್ಬೇಕಂತ ಓನರ್ ಫೋನ್ ಮಾಡಿದ್ರು. ಹೋಗ್ತಾ ಇದ್ದೀವಿ ನೋಡ್ರಿ, ಹೋಗ್ತಾ ಇದ್ದೀವಿ. ಇಲ್ಲಿ ಅಂದವೆ ಗೋಡನ್ ಕಡೆ ಹೋಗ್ತಾ ಇದ್ದೀವಿ. ಮತ್ತು ಗೋಡನ್ ಕಡೆ ಹೋಗ್ಬಿಟ್ಟು ಎಲ್ಲ ಲೋಡ್ ಮಾಡಿಕೊಂಡು ನಾನು ಪಾಂಡವರು ಹೋಗ್ತಾ ಇದ್ದೀವಿ. ಪಾಂಡವ್ರ ಹಾಯ್ ಮಾಡ್ರಿ. ಪಾಂಡವರು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅವ್ರು ಸಾಮಾನು ಕೊಟ್ಬಿಟ್ಟು ಬರಬೇಕು, ಅಂಗಡಿ ಹತ್ರ ಹೋಗ್ಬೇಕು. ಅದು ನಿನ್ನೆ ಬ್ಲಾಕ್ ಹಾಕಿಲ್ಲ ಗ್ಯಾಸ್. ನಿನ್ನೆ ಬ್ಲಾಕ್ ಏನಕ್ಕೆ ಹಾಕಿಲ್ಲ ಅಂದರೆ, ಇವಾಗ ವಯಸ್ಸು ಒಂಥರ ಚೇಂಜ್ ಆಗ್ಬಿಟ್ಟಿತ್ತು, ಫುಲ್ಲು ಕೋಲ್ಡ್, ನೀರು ಕೋಲ್ಡ್ ಈಗ ವೆದರ್ಗೆ. ಅದಕ್ಕೋಸ್ಕರ ಬ್ಲಾಕ್ ಮಾಡೋಕ್ಕಾಗಿಲ್ಲ. ವಯಸ್ಸು ಒಂಥರ ಗಂಟೆ ಹೋಯ್ತಿತ್ತು, ಅದಕ್ಕೆ ಬ್ಲಾಕ್ ಮಾಡಿಲ್ಲ. ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗು. ಇಲ್ಲಿಂದ ಇವತ್ತಿನ ಕಂಟಿನ್ಯೂ ಬ್ಲಾಗ್ಗಳು ಬರುತ್ತೆ, ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್. ಹೋಗ್ತಾ ಇದ್ದೀವಿ ನಾವು, ಸಿಗ್ನಲ್ ಬಿಟ್ಟೈತೆ. ಇದು ಗೋಡನ್ ಕಡೆಗೆ ಇಲ್ಲಿ ನೋಡ್ರಿ, ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಗೋಡನ್ಗೆ ಹೋಗ್ಬಿಟ್ಟು, ಗೋಡನ್ಗೆ ಮಳೆ ಏನೋ ಅಷ್ಟೊಂದು ಬತ್ತಲ್ಲ ಇವತ್ತು, ಮಳೆ ಕಮ್ಮಿ ಐತೆ. ಏನ್ರಿ ಪಾಂಡವ್ರೆ? ಸುಮ್ಮನೆ ಒನ್ ಟೈಮ್ ಬರ್ತೈತೆ, ಒನ್ ಟೈಮ್ ಬರ್ತದೆ, ಒನ್ ಟೈಮ್ ಬರ್ತೈತೆ, ಒನ್ ಟೈಮ್ ಬರ್ತಲ್ಲ, ಹಂಗೈತೆ. ಅದಕ್ಕೆ ಹೋಗ್ತಾ ಇದ್ದೀವಿ ಗೋಡನ್ಗೆ. ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಗಾಯ್ಸ್, ಏನೇನು ತುಂಬ್ಕೋಬೇಕು ಏನೇನಿಲ್ಲ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡ್ರಿ ಹೋಗ್ತಾ ಇದ್ದೀವಿ. ಬಂಡವ್ರ ಏನು ಸಮಾಚಾರ? ಯಾರವ್ರ? ಯಾರವ್ರ? ಇವತ್ತೇನು ವಾಯ್ಸ್ ಕರೆಕ್ಟಾಗಿಲ್ಲ ಗೈಸ್, ಯಾಕೆಂದರೆ ಇದೊಂಚೂರು ಲೈಟಾಗಿ ಐತೆ. ಮಾತ್ರ ತೊಗೊಂಡಿದ್ದೆ ನೈಟು, ಒಂಚೂರು ಕ್ಯೂರ್ ಆಗೈತೆ. ನಿನ್ನಕ್ಕಿಂತ ಪರವಾಗಿಲ್ಲ. ನೋಡೋ ಇವತ್ತು ಈಗ ಬೆಳಗ್ಗೆನೂ ಮಾತ್ರ ತೊಗೊಂಡಿದ್ದೀನಿ, ತಿಂಡಿ ಮಾಡಿಬಿಟ್ಟು. ನೋಡೋ ಕಮ್ಮಿ ಆಯ್ತು ಗೊತ್ತಿಲ್ಲ, ಒಟ್ಟಿನಲ್ಲಿ ಈಗಂತೂ ಪರವಾಗಿಲ್ಲ, ಲೈಟಾಗಿ ವಾಸಿ ಆಗ್ಬಿಟ್ಟದೆ. ಈಗ ಒಂದು ಕ್ಲಿಯರಿಟಿ ಬರ್ತಿರ್ಬೇಕು ಅಂದ್ಕೊಂಡಿದ್ದೀನಿ. ನಿನ್ನೆ ಪೂರ್ತಿ ಇಷ್ಟು ಬರ್ತಾಯಿರಲ್ಲ ಗಾಯ್ಸ್, ವಯಸ್ಸು ಮಾತಾಡೋಕ್ಕೆ ಆಯ್ತಿರಲ್ಲ. ಮಾತಾಡಿದ್ರು ನಿಮ್ಗೆ ಅರ್ಥ ಆಯ್ತಿರಲ್ಲ ಬಿಡ್ರಿ. ಅದಕ್ಕೆ ನಾನು ಬ್ಲಾಗೇ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಬರ್ತಾ ಇರ್ತದೆ. ಒಂಚೂರು ಮಳೇಲಿ ನೆಂದಿದೆ ಒಂದು 2 ದಿವಸ, ಒಂಚೂರು ನೀರು ಚೇಂಜ್ ಆಗ್ಬಿಡುತ್ತೆ 2-3 ಕಡೆ. ಅದಕ್ಕೆ ಒಂಚೂರು ಸಮಸ್ಯೆ ಆಗ್ಬಿಡುತ್ತೆ, ಟ್ರಿಟ್ಮೆಂಟ್ ಸಮಸ್ಯೆ. ಅದಕ್ಕೆ ಹೋಗ್ತಾ ಇದ್ದೀನಿ ಗೋಡನ್ಗೆ. ಇನ್ನೊಂದು ಗೋಡನ್ ನಮ್ಮ ಆಫೀಸಿಂದ ಒಂದು 6-7 ಕಿಲೋಮೀಟ್ರ್ ಐತೆ ಆ ಗೋಡನು. ಒಂದು 10-15 ನಿಮಿಷ ದಾರಿ, ಟ್ರಾಫಿಕ್ ಐತಲ್ವ, ಅದರಿಂದ ಒಂದು 10-15 ನಿಮಿಷ ದಾರಿ ಐತದೆ. ಸಿಗ್ತೀನಿ ನಿಮಗೆ. ಇದೇ ನೋಡ್ರಿ ಗೋಡನು, ಇದೇ ಗೋಡನು. ತೋರಿಸ್ತೀನಿ. ಗಾಡಿ ರಿವರ್ಸ್ ಹಾಕ್ಬೇಕು ಒಳಗಡೆ ತಿರುಗಲ್ಲ, ಜಾಗ ಎಲ್ಲ ಒಳಗಡೆ, ಅದಕ್ಕೆ ಇಲ್ಲೇ ರಿವರ್ಸ್ ಹಾಕ್ಬೇಕು. ಯಾರೋ ಬಂದವ್ರಲ್ಲ ಪಣ್ಣವ್ರೆ ಒಳಗಡೆ ಆಟೋ. ಬನ್ನಿ ಗಾಯ್ಸ್ ನೋಡವ, ಅದು ಏನೇನು ಲೋಡ್ ಮಾಡಿಸ್ತಾರೆ ಏನೇನೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನೇನು ಓನರ್ ಹೇಳಿಲ್ಲ. ಅವ್ರು ಫೋನ್ ಮಾಡಿ ಅವ್ರಿಗೆ ಕೇಳ್ಬಿಟ್ಟು ಅದು ಏನೇನು ಲೋಡ್ ಮಾಡಬೇಕು ಮಾಡಿಬಿಟ್ರೆ ಆಯ್ತದೆ. ಮಾಡ್ಕೊಂಡು ತೊಗೊಂಡೋದ್ರೆ ಆಯಿತು. ಗಾಡಿ ಇನ್ನೇನು ಗೋಡನ್ ಒಳಗಡೆ ಹಾಕಿದೆ. ಇಲ್ಲಿ ಗಾಡಿ ಗೋಡನ್ ಒಳಗಡೆ ನಿಲ್ಸಿದ್ದು, ಗೋಡನ್ ಒಳಗಡೆ ನಿಲ್ಸಿದ್ದೀನಿ ಗಾಡಿ. ನೋಡೋ ಬನ್ನಿ. ಓನರ್ ಫೋನ್ ಮಾಡೋದ, ಓನರ್ ಫೋನ್ ಮಾಡಿಬಿಟ್ಟು ಅದು ಏನೇನು ಲೋಡ್ ಮಾಡಬೇಕು ಅಂತ ಕೇಳ್ಕೊಂಡು ಲೋಡ್ ಮಾಡ್ರೈತದೆ. ಇದೇ ಇರಬೇಕು ಮೋಸ್ಟ್ಲಿ ವಾಲ್ಗಳು, ಇದು ಮತ್ತೆ ಇಲ್ಲ ಐತಲ್ಲ ಅದು, ಅವೆಲ್ಲ ಲೋಡ್ ಮಾಡಬೇಕು. ಒಂದು ಗೊತ್ತಿರೋ ಮಟ್ಟಿಗೆ ನೋಡೋ ಬನ್ನಿ. ಯಾವ ಹತ್ರ ಗೊತ್ತಿಲ್ಲ, ಆ ಹತ್ರ ಅಂತೂ ಬಂದಿದೆ. ಅಣ್ಣ ಯಾವ್ದು ಐಟಮ್ ಅವ್ರದಾ? ಕೇಳ್ತೀರಣ್ಣ, ಫೋನ್ ಮಾಡಿರಿ. ನೀವೇ ಅವರೇ ಕಳ್ಸೋರು, ನೀವು ಬಂದ್ರಣ್ಣ? ಹೌದಾ, ಬಂದವರು ಒಂದು ಕಡೆಯಿಂದ ಐಟಮ್ ತೊಗೊಂಡು ಹೋಗೋಕ್ಕೆ, ಅದಕ್ಕೆ ಬರ್ತೀನಿ. ಇವೆಲ್ಲ ಕೊಡ್ಬೇಕು ಅವ್ರಿಗೆ, ಆಟೋದವ್ರಿಗೆ. ಸಿಗ್ತೇನೆ ಬನ್ನಿ. ಆಮೇಲೆ ಲೋಡ್ ಮಾಡಿ ನಿಲ್ಸಿದ್ದೀವಿ. ಬನ್ನಿ ತೋರಿಸ್ತೀನಿ ನಿಮಗೆ ಗಾಡಿ ಯಾವ ಥರ ಲೋಡ್ ಮಾಡಿದ್ದೀವಿ ಅಂತ. ನೋಡಿರಿ ಇಲ್ಲೆಲ್ಲ ಇದ್ದಲ್ಲ ಈ ವಾಲು, ಅಲ್ಲೆಲ್ಲ ಇದ್ದಲ್ಲ ಅವೆಲ್ಲ ಈ ಗಾಡಿ ಲೋಡ್ ಮಾಡಿದ್ದೀವಿ ನೋಡ್ರಿ.
ಗಾಡಿ ಲೋಡ್ ಮಾಡಿದ್ದೀವಿ, ಒಂದು ಕಡೆ ಕೊಡಕ್ಕೆ ಹೋಗ್ಬೇಕು ಅಂಗಡಿಗೆ. ಅಡ್ರೆಸ್ ಹೇಳೋರೆ, ಆ ಅಡ್ರೆಸ್ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಹೋಗ್ಬೇಕು. ಹೈಟ್ ಜಾಸ್ತಿ ಆಗೈತೆ, ಎಲ್ಲೂ ವೈರು ಮರ ಗಿರ ಟಚ್ ಆಗದೆ ಇದ್ದರೆ ಒಳ್ಳೆಯದು. ನೋಡ್ಕೊಂಡು ಹೋಗ್ಬೇಕು. ಬನ್ನಿ ಸಿಗ್ತೀನಿ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೋಯ್ತಾ ಇರೋದು. ಬೀಗ ಕೊಡ್ರಿ ನೋಡಿ ಗೈಸ್. ಪಾಂಡು ಹಂಗೆ ಲಾಕ್ ಮಾಡ್ಬೋದಾ? ಫೈನಲಿ ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡಿದ್ದೀವಿ. ಹೆಂಗೆ ಕಾಣಿಸ್ತೈತೆ ಗಾಡಿ ಮುಂದ್ಗಡೆ ತೋರಿಸ್ತೀವಿ ರೀ ಗೈಸ್. ಗಾಡಿ ಹೆಂಗೆ ಕಾಣಿಸ್ತೈತೆ ಈ ಥರ ಐತೆ ಲುಕ್ ಗಾಡಿದು. ನಮ್ಮ ಅಂಗಡಿ ಹೆಸರು ಓಂಕಾರ್ ಅಂತ. ಲೋಡ್ ಹೈಟ್ ಆಗೈತೆ ನೋಡಿ. ನೋಡ್ಬೇಕು, ಮರ ಗಿರ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋದ. ಏನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ರೋಡ್ ಅಗಲ ಇರೋದ್ರಿಂದ ಈ ಸಮಸ್ಯೆ ಎಲ್ಲ ಹೋಗೋದು. ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಹೊಡೋದ ಇನ್ನೇನು. ಗಾಡಿ ಸ್ಟಾರ್ಟ್ ಮಾಡ್ಬೇಕು ಈಗ. ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಹೋಯ್ತಾ ಇರೋದೆ. ಗಾಡಿ ಸ್ಟಾರ್ಟ್ ಮಾಡಿ ಹೋಯ್ತಾ ಇದ್ದೀವಿ ಗಾಸ್. ನೋಡಿ ಗಾಸ್ ಹೋಯ್ತಾ ಇದ್ದೀವಿ. ಕೊಟ್ಬಿಟ್ಟು ಅಂಗಡಿ ಹತ್ರ ಹೋಗ್ಬೇಕು ಸ್ಟ್ರೈಟು. ಮಾಡ್ತಾರೆ ನೋಡಿ ಕೊಂಡವ್ರಿಗೆ. ಗೇಟ್ ಲಾಕ್ ಮಾಡ್ತವ್ರೆ. ಗೇಟ್ ಲಾಕ್ ಮಾಡ್ಬಿಟ್ಟು ಹೋಯ್ತಾ ಇರೋದೆ. ಗಾಡಿ ಸಾಮಾನು ಇಬ್ಬರೇ ಗಾಯ್ಸ್, ಇಬ್ಬರೇ ಇರೋದು. ಅದರಿಂದ ಒಂದು ಸಮಸ್ಯೆ, ಅನ್ಲೋಡ್ ಮಾಡೋಕ್ಕಾಗಲ್ಲ. ಯಾಕೆ ಹೆವಿ ಅಲ್ವಾ ಅದು ಸಾಮಾನು. ಅದಕ್ಕೆ ಗಾಡಿ ಅನ್ಲೋಡ್ ಮಾಡೋಕೆ ಒಂಚೂರು ಹಿಂಸೆ ಆಯ್ತದೆ. ನೋಡೋ ಅಲ್ಲಿ ಯಾರಾದರೂ ಇದ್ದರೆ ಗೋಣಲ್ಲಿ ಅವ್ರಿಗೊಂಚೂರು ಕರ್ಕೊಂಡ್ರೆ ಆಯಿತು ಅನ್ಲೋಡ್ ಮಾಡೋಕ್ಕೆ. ಬರೋದು ನನಗೆ ಬರ್ತಾರೆ ನೋಡ್ರಿ ಪಾಂಡವ್ರು. ಲೈಟಿಂಗ್ ಕೆಲಸ ಮಾಡೋದು ನಾವೆಲ್ಲ. ಕೆಲಸದಿಂದ ಹೌದು ಕೊಂಡಿ ಕಟ್ಟಾಗೈತೆ. ಲಾಕ್ ಮಾಡಿದ್ರಾ? ಸುಮ್ಮನೆ ಗೇಟ್ ಆದ್ರೆ ಲಾಕ್ ಮಾಡ್ರಿ. ಗೇಟ್ ಬೀಗ ಹಾಕ್ಬೇಡಿ. ಅಲ್ಲ ಕೆಳಗಡೆ ಅಡಿಲಿ ಲಾಕ್ ಮಾಡ್ರಿ. ಬೀಗ ಕಟ್ಟಾಗೈತೆ ಅದಕ್ಕೆ ಅಡಿಲಿ ಲಾಕ್ ಮಾಡು ಅಂತ ಹೇಳಿದ್ದೀನಿ. ಬರೀ ಗಾಡಿ ಸೈಡಿಗೆ ಹಾಕೊಳ್ಳೋದ. ಮಧ್ಯ ರೋಡಲ್ಲಿ ಐತಿ ಗಾಡಿ. ಬನ್ನಿ ಹೋಗೋದೇ ಹೋದ್ಮೇಲೆ ನಿಮಗೆ ಸಿಗ್ತೀನಿ ನಿಮಗೆ. ಇಲ್ಲಿ ಪಾಂಡವರು ಬಂದರು. ಏನು ಹೊಡೋದೆ ಹೌದಾ? ದೂರ ಕೊಟ್ಟು ಈ ಗಾಡಿಯಲ್ಲಿ ಕಾಕಿ ಶರ್ಟ್ ಇತ್ತಲ್ಲ, ಎಲ್ಲ ಇದೆ. ಈ ಪೊಲೀಸ್ ಗಿಲೀಸ್ ಹಿಡಿದ್ರೆ ಏನು ಮಾಡೋದು? ಕಾಕಿ ಶರ್ಟ್ ಬೇರೆ ಇಲ್ಲ ಇಲ್ವಾ? ಪೊಲೀಸ್ ಹಿಡಿದ್ರೆ ಕಾಕಿ ಶರ್ಟ್ ಇಲ್ಲ. ಶರ್ಟ್ ಎಲ್ಲೆಲ್ಲೋ ಮಡಗ್ಬಿಡ್ತಾರೆ ಗಾಯ್ಸ್. ಶರ್ಟ್ಗಳೇ ಮಡಗಲ್ಲ ಗಾಡೀಲಿ. ಅದಕ್ಕೆ ಹೋಯ್ತಾ ಇದೀವಿ ನೋಡಿ. ಸಿಗ್ತೀನಿ ನಿಮಗೆ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟು. ಆ ಗೋಡಂಗೆ ಹೋಗ್ಬಿಟ್ಟು ಅವ್ರಿಗೆ ಕೊಡ್ಬೇಕಲ್ಲ, ಅಲ್ಲಿ ಗೋಡಂಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀವಿ ಮನೆಗೆ. ಗೋಡನ್ ಹತ್ರ ಬಂದಿದ್ದೀವಿ. ಐಟಮ್ ಕೂಡ ಗೋಡನಲ್ಲಿ ಏನು ನೋಡ್ರಿ, ಇವ್ರಿಗೆ ಕೊಡಬೇಕು ಈ ಡೆಕೋರೇಷನ್ ಅವ್ರಿಗೆ. ಇಲ್ಲೇ ಗಾಡಿ ಲೋಡ್ ಮಾಡಿ ನಿಲ್ಲಿಸಿ, ಗಾಡಿ ಲೋಡ್ ಆಗಿರೋ ಗಾಡಿ ನಿಲ್ಲಿಸಿ ನೋಡ್ರಿ. ಇಲ್ಲ ಅವ್ರು ಯಾರೋ ಬರ್ತಾರಂತೆ, ವೇಟ್ ಮಾಡಬೇಕು. ವೇಟ್ ಮಾಡ್ತಾಯಿದ್ದೀವಿ ಅವ್ರಿಗೆ ಬರೋಕ್ಕೆ. ಬರ್ತಾಯಿದಾರಂತೆ. ಫೋನ್ ಮಾಡಿದೆ ಈಗ. ಅದಕ್ಕೆ ಇದೇ ಗೋಡನ್ ನಿಲ್ಲಿಸ್ಬೇಕು ಗಾಯ್ಸ್. ಇದು ಗೋಡನ್ ನಿಲ್ಲಿಸ್ಬೇಕು. ನಮಗೂ ಈ ಫಸ್ಟ್ ಟೈಮ್ ಬಂದೀವಿ ಗೋಡಂಗೆ, ಇನ್ನೂ ಬಂದೇ ಇರಲ್ಲ ಯಾವಾಗಲೂ. ಒಳ್ಳೆ ಗಾಡಿ ಲುಕ್ ಹೆಂಗೈತೆ ಈ ಥರ ಕಾಣಿಸ್ತದೆ ಗಾಡಿ. ಮುಂದ್ಗಡೆದು ವೀಲ್ ಕ್ಯಾಪ್ ಇತ್ತು, ಅದೆಲ್ಲ ಎಲ್ಲ ಮುರಿದಾಕ್ಬಿಟ್ಟು ಹುಡುಗರು ಒಬ್ಬರು ಓಡಿಸೋಣ ಗಾಡಿ. 4 ಜನ ಸೇರಿ ಓಡಿಸೋದು. ಸಿಗ್ತೀವಿ ಮನೆಗೆ. ಆಫೀಸ್ ಹತ್ರ ಬಂದಾಯ್ತು. ಆಫೀಸ್ ಹತ್ರ ಬಂದಿದ್ದೀವಿ. ಊಟ ಗೀಟ ಎಲ್ಲ ಮಾಡ್ಕೊಂಡು ಅವಾಗ ತೋರಿಸಿದೆ ನಿಮಗೆ. ಊಟ ಗೀಟ ಮಾಡ್ಕೊಂಡು ಬಂದಿದ್ದೀವಿ ಆಫೀಸ್ ಹತ್ರ. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ವಿ ದೇವಸ್ಥಾನ ಮುಂದೆ. ಎಲ್ಲ ಇಳಿಸಾಯ್ತು. ಸಾಮಾನು ನಿಲ್ಸ್ಬಿಟ್ಟು ಹೋಯ್ತಾ ಇದೀವಿ ನೋಡ್ರಿ. ಅಂಗಡಿ ಕಡೆಗೆ, ಆಫೀಸ್ ಕಡೆಗೆ ಇಲ್ಲೇ ಹೋಯ್ತಾ ಇದೀವಿ. ಇಲ್ಲೇ ಮಳೆ ಬರ್ತೈತೆ. ಮಳೆ ಇನ್ನೂ ಇನ್ನೇನು ಈಗಲೇ ಸ್ಟಾರ್ಟ್ ಆಗಿದೆ ಮಳೆ. ಬೆಳಗ್ಗೆ ಅಷ್ಟೊಂದು ಇರಲಿಲ್ಲ ನೋಡಿ. ಹೋಯ್ತಾ ಇದ್ದೇವೆ. ಎಲ್ಲರೂ ಊಟ ಮಾಡಬೇಕು. ಹೊಟ್ಟೆ ಹೆಚ್ಚೈತೆ. ಟೈಮ್ ಬೇರೆ ಆಗೈತೆ, ಊಟ ಟೈಮು. ಊಟ ಮಾಡ್ಕೊಂಡು ಹೊಡೋದ. ಏನು ಮಾಡಿದ್ರು ಊಟ ಹೊಡೋರ? ಊಟ ಏನು ಮಾಡೋದ? ಎಲ್ಲರೂ ಹೋಟ್ಲಿದ್ರೆ ಮಾಡ್ಕೊತೀವಿ ಗಾಯ್ಸ್. ಯಾಕೆ ಇಲ್ಲಿ ಯಾವುದೋ ಹೋಟ್ಲೆಲ್ಲ ಮುಂದೆ ನೋಡ್ಬೇಕು. ಮುಂದೆ ಎಲ್ಲ ಹೋಟ್ಲಿದ್ರೆ ಊಟ ಗೀಟ ಮಾಡ್ಕೊಂಡು ಆಫೀಸ್ ಹತ್ರ ಹೋದ್ರೆ ನೆಮ್ಮದಿ. ಯಾಕೆಂದರೆ ಹೊಟ್ಟೆ ಬೇರೆ ಅಷ್ಟೇ ಇದೆ. ನೋಡೋ ಬನ್ನಿ ಏನು ಸಿಗುತ್ತೆ ಅಂತ ನೋಡೋ. ಊಟ ಇದಕ್ಕೆ ಹೋಗೋದಾ? ಇವತ್ತು ಯಾವಾರ ಇವತ್ತು ಗುರುವಾರ. ರಾಘವೇಂದ್ರ ಸ್ವಾಮಿ ವಾರ ಬುಧವಾರನಾ? ಬುಧವಾರ ಇವತ್ತು ತಿನ್ಬೋದು.
ಮತ್ತು ನೋಡೋ ಏನೈತೆ ಅಂತ ಏನೈತೆ ನೋಡೋ ಫಸ್ಟ್ ಹೋಗೋಕ್ಕೆ ಎಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ಕಡೆ ಊಟ ಇದ್ದರೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೊಂಟೋಗೋದ ಬನ್ನಿ. ಇಲ್ಲಿ ಯಾರು ಊಟ ಸತ್ತಾಗತ್ರ ಊಟ ಇಲ್ಲ, ಬರೀ ಫಾಸ್ಟ್ ಫುಡ್ಗಳಿಲ್ಲಿ. ಫಾಸ್ಟ್ ಫುಡ್ ಮಧ್ಯಾಹ್ನ ಟೈಮ್ ತಿನ್ನೋಕ್ಕಲ್ಲ, ಬೇಕಾದ್ರೆ ನೈಟ್ ತಿನ್ಬೋದು. ಅದಕ್ಕೆ ಫಾಸ್ಟ್ ಫುಡ್ ತಿನ್ನಲ್ಲ, ಹೋಯ್ತಾ ಇದ್ದೀವಿ ಮುಂದೆ. ಬನ್ನಿ ನೋಡವ ಯಾವುದೋ ಹೋಟ್ಲಿದ್ರೆ ತಿನ್ಕೊಂಡು ಹೋದ್ರೆ ಆಯ್ತು ಆಫೀಸ್ ಕಡೆಗೆ. ನೋಡಿ ಇಲ್ಲೇ ಹಿಂಗೆ ಹೋಯ್ತಾ ಇದ್ದೀವಿ. ಟ್ರಾಫಿಕ್ ಅಂತೂ ಇದೆ ಭಯಂಕರ ಗೈಸ್. ಮೈಸೂರಲ್ಲಿ ಬೆಂಗಳೂರು ಥರ ಆಗ್ಬಿಡ್ತೈತೆ ಮೈಸೂರು, ಸಿಕ್ಕಾಪಟ್ಟೆ ಟ್ರಾಫಿಕ್. ನೋಡ್ರಿ ಹೆಂಗೆ ಗಿಜಿ 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 ಅಂತ ರೋಡ್ ಮೇಲೆ ಗಾಡಿಗಳು. ಮುಂಚೆ ನಾನು ಸ್ಟಾರ್ಟಿಂಗ್ ಮೈಸೂರು ಬಂದಾಗ, ಮೈಸೂರು ಬಂದು ಒಂದು 8-9 ವರ್ಷ ಆಗುತ್ತೆ ಗಾಯ್ಸ್. ಇಷ್ಟು ಟ್ರಾಫಿಕ್ ಇರಲಿಲ್ಲ ಮೈಸೂರಲ್ಲಿ. ಇವಾಗ ಇನ್ನೇನು ಜಾಸ್ತಿ ಇದೆ ಟ್ರಾಫಿಕ್. ಮಳೆನೇ ಮಳೆ 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 ಕಂಟಿನ್ಯೂ 3-4 ದಿವಸ ಆಯ್ತು ಗಾಯ್ಸ್. ಮಳೆ ಬರ್ತಾನೆ ಇದೆ, ಈ ಥರನೇ ಬೀಳ್ತೈತೆ ಮಳೆ. ಬರೋದು ಕಂಟಿನ್ಯೂ ಬರ್ತಾಯಿಲ್ಲ, ಒಟ್ಟಿನಲ್ಲಿ ದಿನ ಬರ್ತಾಯಿದೆ, ಕಂಟಿನ್ಯೂ ಬರ್ತಾಯಿಲ್ಲ ಮಳೆ ಅಷ್ಟೇ. 1 ಅವರ್ ಬರೋದು, ಅರ್ಧ ಗಂಟೆ ಬರೋದು ಹೋಗೋದು, ಅರ್ಧ ಗಂಟೆ ಬರೋದು ಹೋಗೋದು, ಹಿಂಗೆ ಮಾಡ್ತಾಯಿದೆ. ಹಿಂಗೈತೆ ಮೈಸೂರು. ಮೈಸೂರು ಮೈಸೂರು ಗಿಡ ಮರಗಳಂತೂ ವಸೀಲಾಗಾಯ್ತು ರೋಡ್ ಮೇಲೆ. ಸಾಕಾಗೈತೆ ವಾತಾವರಣ ಮಾತ್ರ ಇಷ್ಟ ಆಯಿತು ನನಗೆ. ಮೈಸೂರು ಸಾಕಾಗೈತೆ. ಅಡ್ಜಸ್ಟ್ ಆಗಿದ್ದೀವಿ ಇಲ್ಲಿಗೆಲ್ಲ. ನಾವು ಉತ್ತರ ಕರ್ನಾಟಕದವರು, ಗುಲ್ಬರ್ಗದವರು ಇಲ್ಲಿ ಬಂದು ಅಡ್ಜಸ್ಟ್ ಆಗೋದು ತುಂಬ ದೊಡ್ಡ ವಿಷಯ. ಅದು ಅಡ್ಜಸ್ಟ್ ಆಗೋದು ಇಲ್ಲಿ ಬಂದೆಲ್ಲ 8-9 ವರ್ಷ ಆಯಿತು. ಸ್ಟಾರ್ಟಿಂಗ್ ಏನೋ ಅಡ್ಜಸ್ಟ್ ಆಯ್ತಿರಲಿಲ್ಲ, ಇನ್ನು ಮುಂದೆ ಇನ್ನೇ ಅಡ್ಜಸ್ಟ್ ಆಯ್ತೈತಿ. ಈಗೇನು ಸಮಸ್ಯೆ ಏನಿಲ್ಲ, ಆರಾಮಾಗಿ ಊಟ ಗೀಟ ಎಲ್ಲ ಅಡ್ಜಸ್ಟ್ ಆಯ್ತು. ಇನ್ನು ಒಂದೊಂದು ಟೈಮು ನಮ್ಮ ಸೈಡ್ದೆ ಊಟ ಅಡ್ಜಸ್ಟ್ ಆಗಲಾಗೈತೆ ನಮಗೆ. ಖಾರ ಜಾಸ್ತಿ ಅಂದ್ಬಿಟ್ಟು ತಿನ್ನೋಕ್ಕಾಗಲ್ಲ. ಈ ಸೈಡ್ ಊಟನೂ ಅಡ್ಜಸ್ಟ್ ಆಗೈತೆ. ನೋಡೋ ಬನ್ನಿ, ಸಿಗ್ತೀನಿ ನಿಮಗೆ. ಹೋಯ್ತಾ ಇದ್ದೀವಿ ಆನ್ ದ ವೇ ಆಫೀಸ್ ಕಡೆಗೆ. ಬರೀ ಸಿಗ್ತೀನಿ ನಿಮಗೆ ಹೋಟ್ಲ್ ಹತ್ರ. ಹೋಟ್ಲ್ ಹತ್ರ ಬಂದಾಯಿತು. ನೀವು ಹೋಟೆಲ್ ತೋರಿಸ್ತೀವಿ ಮನೆಗೆ. ಊಟ ಮಾಡೋದ ಅದೇ ಹೋಟ್ಲು, ಅದು ಕಾಣಿಸ್ತಿಲ್ಲ. ಚೆನ್ನಾಗೈತೆ ಅಲ್ಲಿ ಹೋಟ್ಲು, ತಿಂಡಿ ಊಟ ನೋಡೋ ಅದೇ ಹೋಟ್ಲು. ಬಂದು ಆಲ್ರೆಡಿ ನೋಡಿ ಗಾಡಿಯಲ್ಲಿ ನಿಲ್ಸಿದ್ದೀನಿ, ಇಲ್ಲೇ ಪಾರ್ಕ್ ಮಾಡಿ ಗಾಡಿ. ಬನ್ನಿ ಸಿಗ್ತೀನಿ ನಿಮಗೆ. ಹೋಯ್ತಾ ಊಟ ಗೀಟ ಮಾಡ್ಕೊಂಡು ಟೈಮ್ ಬರೋವಾಗ ಬೇಗ ಊಟ ಮಾಡ್ಕೊಂಡು ಹೋಗ್ಬೇಕು ಆಫೀಸ್ ಹತ್ರ. ಬನ್ನಿ ಇದೇ ಹೋಟ್ಲು ಗಾಯ್ಸ್. ಬನ್ನಿ ನಿಮಗೆ ಸಿಗ್ತೀನಿ. ಊಟ ಮಾಡಿದ್ಮೇಲೆ ಸಿಗ್ತೀನಿ ಗಾಯ್ಸ್. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದೇ ಹೋಟ್ಲಲ್ಲಿ. ಕಾಣಿಸಿದ್ದು ಅದೇ ಹೋಟ್ಲು. ಇಲ್ಲಿ ಬಂದಿದ್ದೀವಿ ಗಾಯ್ಸ್, ಬಂದಿದ್ದೀವಿ. ಹೋಗ್ಬೇಕು ಈಗ ಏನೋ ಆಫೀಸ್ ಹತ್ರ ಹೋಗ್ಬೇಕು. ಇನ್ನೊಂದು ಕಾರಣಿ ಟೂಸ್ಟ್ ಏನಂದರೆ 3/4 ಭಾಗ ರೈಸ್ ತಿಂದಿವಿ ಗಾಯ್ಸ್. 3/4 ಭಾಗ ರೈಸ್ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಐತೆ. ಯಾಕೆ ಹೇಳಕ್ಕೆ ಹೋಗ್ಬಾರ್ದು ಅಂತ ಪುಕ್ಷಟ ಕೊಡ್ತಾವೆ ಊಟ. 3/4 ಭಾಗ ಊಟ ಎಲ್ಲ ಮಾಡ್ತೀವಿ ಗಾಯ್ಸ್. ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಜಿರಳಿ ಬಂದ್ಬಿಡ್ತು. ನಾನು ಯಾರಿಗೂ ಅಲ್ಲಿ ಜನಗಳಿದ್ರು, ಜನಗಳ ಮುಂದೆ ಹೇಳಿಲ್ಲ. ಮತ್ತೆ ಮಿಸ್ಟೇಕ್ ಆಯ್ತದೆ, ಇಲ್ಲ ಅಂತ ಹೇಳಲ್ಲ. ಒಂಚೂರು ಕೊಡೋರು ನೋಡ್ಕೊಂಡು ಕೊಟ್ಬಿಟ್ರೆ ಏನು ತೊಂದರೆ ಇಲ್ಲ ಏನ್ರಿ. ಕೊಡ್ಬೇಕಾದ್ರೆ ಒಂಚೂರು ನೋಡ್ಕೊಂಡು ಕೊಟ್ರೆ ಏನು ಸಮಸ್ಯೆ ಆಗೋಲ್ಲ. ನಾನು 3/4 ಭಾಗ ತಿಂದ್ಬಿಟ್ಟು ಲಾಸ್ಟ್ ಕೊನೆಯಲ್ಲಿ ಗೊತ್ತಾಗ್ಬಿಡೋದು ನೋಡಿ. ನಾನು ಕರಿಬೇವು ಸೊಪ್ಪು ಐತೆ ಅಂದ್ಬಿಟ್ಟು ಸೈಡಿಗೆ ಮಾಡ್ತಾಯಿದ್ದೀನಿ. ಪಾಂಡವರ ಕರಿಬೇವು ಸೊಪ್ಪು ಐತೆ ಅಂದ್ಬಿಟ್ಟು ಸೈಡ್ ಮಡಗ್ತಾಯಿದ್ದೀನಿ ನಾನು. ಅದು ಕಾಲು ನೋಡ್ದೆ ನಾನು, ವೈಟ್ ಕಾಣಿಸ್ತದೆ ಕಾಲು. ಯಾವ ಜಿರಳೆ ಅಂದ್ಬಿಟ್ಟು ಆ ಹುಡುಗನ ಯಾವ್ದು ಸಮಸ್ಯೆ ಅಲ್ಲ. ನಾವೇನು ಇದು ಮಾಡ್ತಲ್ಲ, ಅವ್ರ ಬಗ್ಗೆ ಕೀಳಾಗಿ ಬಯಸ್ತಲ್ಲ. ನೀವು ಕೊಡಬೇಕಾದ್ರೆ ಕಸ್ಟಮರ್ಗಳಿಗೆ ಒಂಚೂರು ನೋಡ್ಕೊಂಡು ಕುಡಿ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಬನ್ನಿ ಹೋಗೋಣ, ಸಿಗ್ತೇವೆ. ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಊಟ ಗೀಟ ಎಲ್ಲ ಮಾಡಿ ಅಚ್ಚುಕಟ್ಟಾಗಿ. ಇದೇ ಅಂಡರ್ಗ್ರೌಂಡ್ ಬ್ರಿಡ್ಜ್. ಇದು ಮೇಲ್ಗಡೆ ರೈಲ್ವೆ ಟ್ರ್ಯಾಕ್, ಅಲ್ಲೇ ಟ್ರೈನ್ ಇದೆ ನೋಡ್ರಿ. ಟ್ರೈನು ಇದೆ ನೋಡಿ, ಟ್ರೈನ್. ನೋಡ್ರಾ ಬನ್ನಿ ಹತ್ರ ಹೋಗೋಣ. ಹೋಗ್ಬೇಡ, ಏನು ಕೆಲಸ ಇದೆ ನೋಡೋಣ. ಕೆಲಸ ಐತೆ, ಕೆಲಸ ಇಲ್ಲ ಅಂತೆಲ್ಲ ಕೆಲಸ ಐತೆ. ಈಗೆಲ್ಲ ಲೈಟಿಂಗ್ ಎಲ್ಲ ಹಾಕ್ಬೇಕು, ಫಂಕ್ಷನ್ಗಳಿದಾವೆ ಸುಮಾರು. ಹೋಗೋಣ, ಹೋಗ್ಬಿಟ್ಟು ಸಿಗ್ತೀನಿ ಆಫೀಸ್ ಹತ್ರ ಗಾಯ್ಸ್. ಬಾಬಾ ಬರೀ ಸಿಗ್ತೀನಿ ನಿಮಗೆ. ಇನ್ನೇನೈತೆ ಕೆಲಸ ನೋಡ್ಬೇಕು, ಕೆಲಸ ನೋಡ್ಬಿಟ್ಟು ಸಿಗ್ತೀನಿ ಬನ್ನಿ ಗಾಯ್ಸ್. ಎಲ್ಲ ಬಂದಿದೆ ಗಾಯ್ಸ್ ಆಫೀಸ್ ಹತ್ರ. ಮತ್ತು ಓನರ್ ಗೋಡಂಗ್ ಬಾ ಏನೋ ಕೆಲಸ ಐತೆ ಅಂದರು, ಅದಕ್ಕೆ ಹೋಯ್ತಾ ಇದ್ದೀವಿ. ಗೋಡಂಗ್ ಕಡೆಗೆ ಹೋಗ್ಬೇಕು. ಮತ್ತೆ ಇನ್ನೂ ಹೋಗ್ಬೇಕು ಈಗ. ನೋಡಿ ಗಾಡಿ ಸ್ಟಾರ್ಟ್ ಮಾಡೋದು. ಪಾಣಣ್ಣ ಬರ್ತಾರೆ ನೋಡ್ರಿ, ಮಿರ್ರಲ್ಲಿ ನೋಡ್ರಿ. ಪಾಣಣ್ಣ ಬರ್ತಾವ್ರೆ.
ಆಫೀಸ್ಗೆ ಹೋಗೋದೆ, ಸಿಗ್ತೀನಿ ಮನೆಗೆ. ಆಲ್ರೆಡಿ ಎಲ್ಲ ಕೆಲಸ ಮುಗಿದಾಯಿತು ಗೋಡನಲ್ಲಿ. ಇಲ್ಲಿಂದ ಗೋಡನಿಂದ ಈಗ ಅಂಗಡಿಗೆ ಹೋಗ್ಬೇಕು. ಗಾಡಿ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಗಾಡಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನೋಡಿ ಗಾಡಿ ಸಾಮಾನು ಹೆಂಗೆ ಲೋಡ್ ಮಾಡಿದ್ದೀವಿ. ಅವರೆಲ್ಲ ಬಾಡಿಗೆ ಸಾಮಾನು ತೊಗೊಳಕ್ಕೆ ಬಂದಿರೋದು ಅವರು, ಡೆಕೋರೇಷನ್ ಸಾಮಾನು ಅವ್ರಿಗೆಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮದೇ ಅವು, ಬಾಡಿಗೆ ಕೊಡ್ತಾ ಇರೋದು. ಗಾಡಿ ಸಾಮಾನು ಲೋಡ್ ಆಗೈತೆ ನೋಡಿ. ಗಾಡಿ ಸಾಮಾನು ಲೋಡ್ ಆಗೈತಿ. ಗಾಡಿ ಇದೆ, ಗಾಡಿ ವಿಚಾರು. ನಾವು ಹೋಗ್ತಾ ಇದೀವಿ ಅಂಗಡಿ ಕಡೆಗೆ. ಕೆಲಸ ಐತಂತೆ ಹೋಗ್ತಾ ಇದೀವಿ ಅಂಗಡಿ ಕಡೆಗೆ. ಅಣ್ಣಾರ ಸೊಳ್ಳೆನಾ ನಿಮ್ಮ ಸಾವಾಸ ಬಿಡಲ್ಲ ಕಣ್ರಿ. ಸೊಳ್ಳೆಗೂ ನಿಮಗೂ ಏನೋ ಬಂಧನ ಐತೆ. ಅದಕ್ಕೆ ನನ್ನ ಹತ್ರ ಗೊತ್ತಲ್ಲ ಬಂದುವೆ. ಆಯ್ತು ಹೋಗ್ತಾ ಇದೀವಿ ಅಂಗಡಿ ಕಡೆ ನೋಡ್ರಿ. ಅಂಗಡಿಲಿ ಒಂದು ಸ್ವಲ್ಪ ಕೆಲಸ ಐತಂತೆ, ಅದಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದೆಲ್ಲ ಕೆಲಸ ಮುಗೀತು ಆಲ್ಮೋಸ್ಟ್. ಅಂಗಡಿ ಹೋಗ್ಬಿಟ್ಟು ಸಿಗ್ತೀವಿ ಮನೆಗೆ. ಮುಗೀತು ಫೈನಲಿ, ಕೆಲಸ ಎಲ್ಲ ಮುಗಿದೈತೆ. ನಾನು ಕಾಸು ಕೊಟ್ಟು ಊಟ ತಿಂದೆ, ಪಾರ್ಸಲು ಬರ್ಬೇಕು, ರೂಮ್ಗೆ ಹೋಗ್ಬೇಕು. ತೋರಿಸ್ತೀವಿ ಮನೆಗೆ. ಕೆಲಸ ಎಲ್ಲ ಮುಗಿದೈತೆ. ಹಿಂಗೆ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮ್ಗೆ ಇಷ್ಟ ಆಗಿರೋ ಕಮೆಂಟ್ ಮಾಡಿ, ಈ ಥರ ಮಾಡಿ ಅಂತ ಹೇಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.